ನೇರವಾಗಿ ಮಾತಾಡ್ತೀನಿ. ಕುಮಾರಸ್ವಾಮಿದು ಕಿತಾಪತಿ. ಕುಮಾರಸ್ವಾಮಿ ಅಲ್ಲಿ ಹೋಗಿ ಇದು ಮಾಡಿಬಿಟ್ಟು ಇಲ್ಲಿ ನಾನು ಸರ್ಕಾರ ಬೀಳಿಸ್ತೀನಿ ಹಂಗೆ ಅವನ ಅಪ್ರಾಣೆ ಆಗಲ್ಲ. ಪ್ರಾಮಾಣಿಕತೆ ಅಂದರೆ ಏನು? ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ ಅಂತ, ಗೊತ್ತಾಯ್ತಾ? ಅದು ಕಾಂಗ್ರೆಸ್ ಗೌರ್ಮೆಂಟಿಗೆ ಈ ಲೂಟಿ ಹೊಡೆಯೋದು, ಕಮಿಷನ್ ಹೊಡೆಯೋದು, 40% ಎಲ್ಲ ಕಲಿಸ್ಕೊಟ್ಟಿದ್ದೆ ಬಿ ಜೆ ಪಿಯವರು. ನೋಡ್ರಿ, ಮೂಡೋದೊಂದು ಹಗರಣ ಮಾಡೋಣ, ಪಾದಯಾತ್ರೆ ಮಾಡೋಣ, ಪಬ್ಲಿಕ್ಕನ್ನ ಹಾಳು ಮಾಡೋಣ ಅಂತ ಹೊರಟಿರೋದು. ಏನೂ ಆಗೋದಿಲ್ಲ ಇದರಿಂದ. ಕಳೆದ ಒಂದು ವಾರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಟು ಮೈಸೂರು ಚಲೋ ಅನ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಇದರಲ್ಲಿ ಯಾರು ಹಗರಣ ಜಾಸ್ತಿ ಮಾಡಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಏನು ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ನಮಗೇನು ಅನಿಸುತ್ತೆ ಗೊತ್ತಾ? ಬಿ ಜೆ ಪಿ ಹಗರಣಗಳು ಸಿಕ್ಕಾಪಟ್ಟೆ ಇದ್ದಾವೆ. ಇಲ್ಲಿಂದ ಹಿಡಿದು ಕಾಲಿಂದ ಹಿಡಿದು ಕಾಲುಗರಿಂದ ತಲೆ ಕೂದಲುವರೆಗೂ ಇದೆ. ಅದನ್ನು ಮುಚ್ಚಾಕೋದಕ್ಕೆ ಈ ಥರ ಅವರು ಪ್ಲಾನ್ ಮಾಡಿಕೊಂಡು ಇದೆಲ್ಲ ಕುಮಾರಸ್ವಾಮಿ, ನೇರವಾಗಿ ಮಾತಾಡ್ತೀನಿ, ಕುಮಾರಸ್ವಾಮಿದು ಕಿತಾಪತಿ. ಕುಮಾರಸ್ವಾಮಿ ಅಲ್ಲಿ ಹೋಗಿ ಇದು ಮಾಡಿಬಿಟ್ಟು ಇಲ್ಲಿ ನಾನು ಸರ್ಕಾರ ಬೀಳಿಸ್ತೀನಿ ಹಂಗೆ ಅವನ ಅಪ್ರಾಣೆ ಆಗಲ್ಲ. ಕುಮಾರಸ್ವಾಮಿ ಅಲ್ಲ, ಇನ್ನೊಬ್ಬ ಬಂದ್ರೂ ಸರ್ಕಾರ ಬೀಳ್ಸೋಕ್ಕಾಗಲ್ಲ. ಜನ ನಮಗೆ 136 ಸೀಟು ಆಶೀರ್ವಾದ ಮಾಡಿದ್ದಾರೆ. ಜನಗಳ ಪಬ್ಲಿಕ್ಕು ಬಿ ಜೆ ಪಿ ಇದ್ದಾಗ ಮಣ್ಣು ತಿಂತಾಯಿದ್ರು. ಇನ್ನೇನಾದರೂ ತಿನ್ನೋ ಪರಿಸ್ಥಿತಿ ಇರುವಾಗ ಕಾಂಗ್ರೆಸ್ ಬಂತು. ನಮ್ಮ 5 ಇದಿದೆಯಲ್ಲ, ಯಾವುದು 5 ಭಾಗ್ಯದಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಭಾಳ ಅನುಕೂಲವಾಗಿದೆ, ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಈ ಸರ್ಕಾರದಲ್ಲಿ ಇವರು ಯಾರಿಗೇನು ದುಡ್ಡು ಬೇಕಾಗಿಲ್ಲ, ಸುಮ್ಮನೆ ಇವರು ಹಗರಣ ಮಾಡ್ತಾರೆ ಅಷ್ಟೇ. ಇವತ್ತು ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಪರಮೇಶ್ವರ್ ಆಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರಕಿಹೊಳಿ ಆಗಲಿ, ಯಾರಿಗೂ ಏನು ಹಣ ಬೇಡ. ಇವರು ಸುಮ್ಮನೆ ಹಬ್ಬಿಸ್ತಾರೆ. ಅವರಿಗೆಲ್ಲ ಏನು ಚೆನ್ನಾಗಿದ್ದಾರೆ. ಅವರು ಈಗ ಒಳ್ಳೆ ಸರ್ಕಾರ ನಡೆಸಬೇಕು, ಪಬ್ಲಿಕ್ಕಿಗೆ ಒಳ್ಳೆ ಒಂದು ಇದನ್ನು ಕೊಡಬೇಕು, ಮೆಸೇಜು ಅನ್ನೋದು ಅವ್ರ ಕಾರ್ಯಕ್ರಮಗಳು. ಇವತ್ತು ಭಾರಿ ಚೆನ್ನಾಗಿದೆ, ಎಲ್ಲರಿಗೂ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ. 5 ಅಂಶದ ಕಾರ್ಯಕ್ರಮದಿಂದ ಭಾಳ 5 ಭಾಗ್ಯ ಕೊಟ್ಟಿದ್ದರಿಂದ ಜನ ಉಳ್ಕೊಂಡಿದ್ದಾರೆ. ಇವ್ರದ್ದೇನಾಗಿದೆ ಗೊತ್ತಾ? ನೋಡಿ, ಈಗ ಮೂಡದಲ್ಲಿ ಸಿದ್ದರಾಮಯ್ಯನ ಸೈನ್ಯ ಇಲ್ಲ, ಸಿದ್ದರಾಮಯ್ಯನ ಮಿಸಸ್ದು ಇಲ್ಲ. ಸುಮ್ಮನೆ ಏನೋ ಒಂದು ಗಬ್ಬೆಬ್ಸ್ಬಿಡೋಣ, ಪಬ್ಲಿಕ್ಕನ್ನು ದಾರಿ ತಪ್ಪಿಸೋಣ, ಪಬ್ಲಿಕ್ಕು ಚೀಮಾರಿ ಹಾಕಲಿ ಕಾಂಗ್ರೆಸ್ಸಿಗೆ ಅಂತ ಮಾಡ್ತಾರೆ. ಮೂಡೋದಲ್ಲಿ ಎಲ್ಲಿದೆ ಸಿದ್ದರಾಮಯ್ಯನ ಸೈನು? ಅದೇನು ಲೆಕ್ಕಕ್ಕಿಲ್ಲ, ಪುಕ್ಕಕ್ಕಿಲ್ಲ. ಅವ್ರದ್ದೇ ಕೈವಾಡ ಇದೆ ಅಂತಾನೆ ಹೇಳೋದಲ್ವ ಸರ್ ಇವಾಗ? ಡೈರೆಕ್ಟ್ ಸಿದ್ದರಾಮಯ್ಯ ಅವ್ರದ್ದೇ ಕೈವಾಡ ಇದೆ ಅಂತಾನೆ ಹೇಳ್ತಿರೋದಲ್ವ ಪಕ್ಷದವರು? ಏನಕ್ಕೆ? ಇಲ್ಲ, ಅದೆಲ್ಲ ಸುಳ್ಳು. ಪ್ರಾಮಾಣಿಕತೆ ಅಂದರೆ ಏನು? ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ ಅಂತ, ಗೊತ್ತಾಯ್ತಾ? ಅದು ಕಾಂಗ್ರೆಸ್ ಗೌರ್ಮೆಂಟಿಗೆ ರೀ. ಯಡಿಯೂರಪ್ಪನವರು ಲಕ್ಷಾಂತರ ಕೋಟಿ ಹೊಡ್ಕೊಂಡು ಹೋದ್ರು ಇದರಲ್ಲಿ. ಯಾವುದು ಬರೀ ಇದು ಬಿ ಡಿ ಎ ಹಗರಣ ಎಲ್ಲ ಚೆಕ್ಕಲ್ಲಿ, ಜೈಲಿಗೂ ಹೊಟ್ಟು ಬಂದರು. ಇವತ್ತೇನಕ್ಕೆ ಅವನಿಗೆ ಅಧ್ಯಕ್ಷ ಕೊಟ್ಟರು ಗೊತ್ತಾ? ಯಡಿಯೂರಪ್ಪನ ಮಗನಿಗೆ ಹಣ ಇದೆ ಅಂತ. ಹಣ ಇಲ್ದಿದ್ದ ಬೇರೆ ಅವನಿಗೆ ಕೊಡ್ಬೋದಿತ್ತಲ್ಲ, ಕೊಟ್ಟಿಲ್ಲ. ಅವ್ರು ಬಂದರೆ ಲೂಟಿ ಹೊಡೆಯೋದು ಅಷ್ಟೇ. ಈ ಲೂಟಿ ಹೊಡೆಯೋದು, ಕಮಿಷನ್ ಹೊಡೆಯೋದು, 40% ಎಲ್ಲ ಕಲಿಸ್ಕೊಟ್ಟಿದ್ದೆ ಬಿ ಜೆ ಪಿಯವರು, ಗೊತ್ತಾಯ್ತಾ? ಅದೆಲ್ಲ ಕಡಿಮೆ ಆಗಿದೆ ಇವಾಗ. ಸುಮ್ಮನೆ ಏನಾದರೂ ಮಾಡಿ ಸರ್ಕಾರನ ಬೀಳಿಸ್ಬೇಕು ಅಂತ ಏನೂ ಆಗಲ್ಲ. ಸುಮ್ಮನೆ ಪಾಪ ರಾಜ್ಯಪಾಲರಿಗೂ ಗೊತ್ತಿಲ್ಲ, ರಾಷ್ಟ್ರಪತಿಯವರಿಗೂ ಗೊತ್ತಿಲ್ಲ, ಮಿಸ್ಗೈಡ್ ಮಾಡೋದು. ಅಲ್ಲೋಗಿ ಇವನು ಕುಮಾರಸ್ವಾಮಿ ಹೋಗಿ ಎಲ್ಲ ಎತ್ಕಟ್ಬಿಟ್ಟು, ನೋಡ್ರಿ, ಮೂಡೋದೊಂದು ಹಗರಣ ಮಾಡೋಣ, ಪಾದಯಾತ್ರೆ ಮಾಡೋಣ, ಪಬ್ಲಿಕ್ಕನ್ನ ಹಾಳು ಮಾಡೋಣ ಅಂತ ಹೊರಟಿರೋದು. ಏನೂ ಆಗೋದಿಲ್ಲ ಇದರಿಂದ. ನಿನ್ನೆ ಅದ್ಭುತಪೂರ್ವವಾದ ಕಾರ್ಯಕ್ರಮ ಮೈಸೂರು, ನಾನು ಹೋಗಿದ್ದೆ, ಭಾಳ ಜೋರಾಗಿತ್ತು. ಸಿಕ್ಕಾಪಟ್ಟೆ 5 ಲಕ್ಷ ಜನ ಸೇರಿದ್ರು. ನಮಗೆ ಅದನ್ನೇನು ಬರೀ ಏನು ಅದರಲ್ಲೇನು ಇದೆಲ್ಲ ಏನಿಲ್ಲ, ಬರೀ ಇದು ಏನು ಅನುದಾನ ನಮಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಅಂತ ಆ ಥರದ ಕಾರ್ಯಕ್ರಮ ಚನ್ನಪಟ್ಟಣ ಮಾಡಿದ್ದಾರೆ, ರಾಮನಗರ ಮಾಡಿದ್ದಾರೆ, ಬಿಡದಿ ಮಾಡಿದ್ದಾರೆ, ಲಾಸ್ಟ್ ಮೈಸೂರು. ಇವ್ರದ್ದೇನು ಪಾದಯಾತ್ರೆಯಲ್ಲಿ ಏನು ಇದು ಹುರುಳಿಲ್ಲ. ಇವ್ರು ಏನಕ್ಕೆ ಪಾದಯಾತ್ರೆ ಮಾಡ್ತಾರೆ? ಒಂದೇ ಕಾವೇರಿ ವಾಟ್ರಿಗೆ ಮಾಡ್ಬೋದಾಗಿತ್ತು, ಬೇಕಾದಷ್ಟಿತ್ತು. ಯಾವುದಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ಬೋದಾಗಿತ್ತು. ಬೇರೆ ಇಲ್ಲಿ ಕೇಳಿ, ಕೊರೋನಾ ಬಂದಾಗ ಇವನು ಯಾರು ಡಾಕ್ಟ್ರು ಸುಧಾಕರ್ ಎಲ್ಲ ಸೇರಿಕೊಂಡು 20,000 ಕೋಟಿ ಹೊಡೆದ್ರು, ಹೆಣನೆಲ್ಲ ಮಾರಿದ್ರಿ. ಇದರಲ್ಲಿ ಮೆಡ್ರಾಸಿಂದ ಬಂದು ಮೆಡ್ರಾಸಲ್ಲಿ ಸತ್ತೋಗಿದ್ದ ಹೆಣನೆಲ್ಲ ತೊಗೊಂಬಂದು ಇಲ್ಲಿ ಮಾರಾಟ ಮಾಡಿದ್ರು. ಇಲ್ಲಿ ಯಲಹಂಕದ ಹತ್ರ ಹಾಕಿ ಜನಿಗೆ ಪಬ್ಲಿಕ್ಕಿಗೆ ಇದು ಮಾಡಿ ಏನು ಮಾಡಿದ್ದಾರೆ? 1 ರೂಪಾಯಿ ಯಾವನ ಹೆಲ್ಪ್ ಮಾಡಿದ್ದಾನ? ಒಂದು 5,000
ಇದು ಅಕ್ಕಿ ಹಂಚಿದೆ, ಏನು ಮಾಡಿ ಕೊರೋನಾ ಮಾಡಿ ಟೈಮಲ್ಲಿ ಕೊರೋನಾ ಬಂದಾಗ ಕಾಂಗ್ರೆಸ್ನವರೇ ಹೆಲ್ಪ್ ಮಾಡಿದ್ದು. ಅದರಲ್ಲೂ ಎಸ್ಪೆಷಲಿ ಹೇಳ್ತೀನಿ ಕೇಳಿ, ಡಿ ಕೆ ಸುರೇಶು ತುಂಬ ಹೆಲ್ಪ್ ಮಾಡಿದ್ರು. ಆದರೂ ನಮಗೆ ಜನಗಳು ಮೋಸ ಮಾಡಿದ್ರು ಅಂತ ಹೇಳ್ಬೋದು. ಸೌಮ್ಯ ರೆಡ್ಡಿಯವರು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಎಲ್ಲ ಕಾಂಗ್ರೆಸ್ಸಲ್ಲಿ ಸೋತಿರೋರು ಗೆದ್ದಿರೋರು ಕೊರೋನಾ ಬಂದ ಮಾಡಿದ್ರು. ಬಿ ಜೆ ಪಿಯವ್ರು ಮಾಡಿದ್ರ? ಪೊಲೀಸ್ ಫ್ಲಡ್ ಬಂತು, ಇದು ಕೊಡಗಲ್ಲಿ 2 ವರ್ಷದ ಹಿಂದೆ ಮನೆನೇ ಕೊಚ್ಚೋಯ್ತು. ಅಲ್ಲೇನು ಮೋದಿಯವರು ಬಂದ್ರಾ? ಯಾರಾದರೂ ಬಿ ಜೆ ಪಿಯವ್ರು ಬಂದ್ರಾ? ಏನೂ ಇಲ್ಲ. ಇವಾಗ ಏನಕ್ಕೆ ಅಂದರೆ ಸೋತು ಸುಣ್ಣಾಗಿ ಕುಂತಿದ್ದಾರೆ. 136 ಸೀಟ್ ಬಂದಿದೆ. ಇನ್ನು 20 ವರ್ಷ ಹೋದರೂ ಕಾಂಗ್ರೆಸ್ ಏನು ಅಲ್ಲಾಡೋದಿಲ್ಲ. ಅದಕ್ಕೆ ಇವರು ಪಬ್ಲಿಕ್ನು ಹುರಿದುಂಬಿಸೋದು. ಬೀಟ್ ಪ್ಲಸ್ ಕರ್ನಾಟಕ.